ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದಂತಹ ವಿಚಾರ ಅಂದರೆ ಮಲ್ಲಿಕಾರ್ಜುನ ಮುತ್ಯ ಅವರ ಪ್ರಕರಣ. ಸದ್ಯಕ್ಕೆ ಈ ಪ್ರಕರಣ ಹೊಸ ತಿರುವನ್ನು ಪಡೆದುಕೊಂಡಿದೆ. ಕಾನೂನು ಹೋರಾಟದಲ್ಲಿ ಮುತ್ಯ ಅವರಿಗೆ ಭಾರೀ ಹಿನ್ನಡೆಯಾಗಿದ್ದು, ಯಾದಗಿರಿ ಜಿಲ್ಲಾ ನ್ಯಾಯಾಲಯ ಅವರ ಜಾಮೀನು ಅರ್ಜಿಯನ್ನು ವಜಾ ಮಾಡಿದೆ. ಈ ಬೆಳವಣಿಗೆ ಈಗ ಸಾವಿರಾರು ಭಕ್ತರಲ್ಲಿ ತೀವ್ರ ಆಘಾತ ಉಂಟು ಮಾಡಿದೆ, ನಿರಾಶೆಯನ್ನು ಕೂಡ ಮೂಡಿಸಿದೆ. ಇನ್ನು ಲೈಂಗಿಕ ದೌರ್ಜನ್ಯ ಸೇರಿದಂತೆ ಗಂಭೀರ ಆರೋಪಗಳನ್ನು ಎದುರಿಸ್ತಾ ಇರುವಂತಹ ಮಲ್ಲಿಕಾರ್ಜುನ ಮುತ್ಯ ಅವರು ತಮಗೆ ಜಾಮೀನು ನೀಡಬೇಕು ಅಂತ ಕೋರಿ ಯಾದಗಿರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಮೊರೆ ಹೋಗಿದ್ರು. ಆದರೆ ಪ್ರಕರಣದ ಗಂಭೀರತೆ ಮತ್ತು ತನಿಖಾ ಹಂತದಲ್ಲಿರುವಂಥ ಈ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ಪರಿಗಣಿಸಿದಂಥ ನ್ಯಾಯಾಧೀಶರು ಜಾಮೀನನ್ನು ಯಾವುದೇ ಕಾರಣಕ್ಕೂ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ. ತನಿಖೆಯ ಈ ನಿರ್ಣಾಯಕ ಹಂತದಲ್ಲಿ ಆರೋಪಿ ಬಿಡುಗಡೆ ನೀಡಿದರೆ ಸಾಕ್ಷ್ಯ ನಾಶ ಆಗುತ್ತೆ ಅಂತ ಹೇಳಿ ಪ್ರಾಸಿಕ್ಯೂಷನ್ ಅವರು ಕೂಡ ವಾದವನ್ನು ನ್ಯಾಯಾಲಯದ ಮುಂದೆ ಮಾಡಿದ್ರು. ಅದನ್ನು ನ್ಯಾಯಾಲಯ ಪುರಸ್ಕರಿಸಿದೆ. ಇತ್ತ ನ್ಯಾಯಾಲಯದ ಆದೇಶ ಹೊರಬೀಳ್ತಾ ಇದ್ದಂತೆ ಮುತ್ಯ ಅವರ ಭಕ್ತರಲ್ಲಿ ಮೌನ ಆವರಿಸಿದೆ. ಇನ್ನು ಈ ಹಿಂದೆ ಇವರ ಮೇಲೆ ಆರೋಪ ಕೇಳಿದಂಥ ಸಂದರ್ಭದಲ್ಲೂ ಕೂಡ ಆಶ್ರಮದ ಸುತ್ತಮುತ್ತ ನೂರಾರು ಭಕ್ತರು ಜಮಾಯಿಸಿ ಈ ಸುದ್ದಿಯಿಂದ ಕಂಗಾಲಾಗಿ ಇದರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಮುತ್ಯ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮಲ್ಲಿಕಾರ್ಜುನ ಮುತ್ಯ ಯಾವುದೇ ತಪ್ಪನ್ನು ಮಾಡಿಲ್ಲ, ಅದು ಮಗಳ ರೀತಿಯಾಗಿ ಸ್ವೀಕರಿಸಿ ಆ ಥರ ಮಾಡಿದ್ದು ಅಂತ ಹೇಳಿ ಮಲ್ಲಿಕಾರ್ಜುನ ಮುತ್ಯ ಪರವಾಗಿ ಭಕ್ತರು ಕೂಡ ಸಮಜಾಯಿಷಿಯನ್ನು ಕೊಟ್ಟಿದ್ದರು. ಆದರೆ ಈಗ ಸದ್ಯಕ್ಕೆ ಅವರ ಭಕ್ತರಲ್ಲೂ ಕೂಡ ಮೌನ ಆವರಿಸಿದೆ. ನೂರಾರು ಭಕ್ತರು ಇದರಿಂದ ಕಂಗಾಲಾಗೋಗಿದ್ದಾರೆ. ನಮ್ಮ ಗುರುಗಳು ನಿರಪರಾಧಿ, ಅವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಭಕ್ತರು ಸದ್ಯಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕೆಳಹಂತದ ನ್ಯಾಯಾಲಯದಲ್ಲಿ ಅರ್ಜಿ ಏನು ರಿಜೆಕ್ಟ್ ಆಗಿದೆ, ಸದ್ಯ ಮುತ್ಯ ಅವರ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲಿರುವಂಥ ಸಾಧ್ಯತೆಗಳು ಕೂಡ ಇದೆ, ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ಪೊಲೀಸರು ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿದ್ದು ಹೆಚ್ಚಿನ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಮುತ್ಯ ಅವರ ಫೋನ್ ಏನಿತ್ತು ಅದನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಎಲ್ಲೂ ಕೂಡ ಮಲ್ಲಿಕಾರ್ಜುನ ಮುತ್ಯ ಅವರನ್ನು ಅರೆಸ್ಟ್ ಮಾಡುವಂಥ ಪ್ರೊಸೀಜರ್ ತೋರಿಸಿಲ್ಲ ಯಾದಗಿರಿ ಗೋಗಿ ಪೊಲೀಸ್ ಅವರು. ಸದ್ಯ ಈ ಪ್ರಕರಣದಿಂದ ಯಾವ ರೀತಿಯಾಗಿ ಮುಂದಿನ ಸ್ಟೆಪ್ ಇರುತ್ತೆ, ಅವರನ್ನು ಅರೆಸ್ಟ್ ಮಾಡಲಾಗುತ್ತಾ, ಕಾನೂನು ಕಠಿಣ ಕ್ರಮಗಳ ನಡುವೆ ಯಾವ ರೀತಿ ಮಲ್ಲಿಕಾರ್ಜುನ ಮುತ್ಯ ಅವರು ಸೇಫ್ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.